ಹಾಯ್ ನಮಸ್ತೆ ಎಲ್ರಿಗೂ. ಒಮಾನ್ನಲ್ಲಿರುವಂತಹ ಮೋಸ್ಟ್ ಅಟ್ರಾಕ್ಟಿವ್ ಆಗಿ ಒಂದು ಬ್ಯೂಟಿಫುಲ್ ಜಾಗಕ್ಕೆ ನಾವು ರೀಸೆಂಟಾಗಿ ಹೋಗಿದ್ವಿ. ಆ ವಿಡಿಯೋನ ನಾನಿವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಈ ಪ್ಲೇಸಿಗೆ ಬರ್ತಾ ಇರಬೇಕಾದ್ರೆ ಸಮುದ್ರನೇ ನಮಗೆ ಸ್ವಾಗತ ಮಾಡ್ತಾ ಇತ್ತು. ಈ ವ್ಯೂ ಅಷ್ಟು ಬ್ಯೂಟಿಫುಲ್ ಆಗಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡ್ಲಿಕ್ಕೆ ಮಾತ್ರ. ನೀರೆಲ್ಲ ತಿಳಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನಾವು ಹೋಗಿದ್ದ ಟೈಮಲ್ಲಿ ಸ್ವಲ್ಪ ಬಿಸಿಲಿರೋದ್ರಿಂದ ಟೂರಿಸ್ಟ್ ಸ್ವಲ್ಪ ಕಡಿಮೆ ಇರ್ತಾರೆ ಅಂತ ಅಂದ್ಕೊಂಡಿದ್ವಿ. ಆದರೂ ಪರವಾಗಿಲ್ಲ, ತುಂಬ ಜನನೇ ಇದ್ದರು. ಯಾವ ಪ್ಲೇಸ್ ಇದು ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರಾ? ಇವತ್ತು ನಾವು ಹೋಗಿರೋದು ವಾದಿ ಅಲ್ ಶಬ್ ಅಂತ ಹೇಳಿ. ಇದು ವಾದಿ ಶಬ್ನ ಸ್ಟಾರ್ಟಿಂಗ್ ಪಾಯಿಂಟ್. ಇಲ್ಲಿ ಒಂದೆಡದಿಂದ ಇನ್ನೊಂದೆಡಕ್ಕೆ ಹೋಗೋದಕ್ಕೆ ಈ ಥರ ಚಿಕ್ಕ ದೋಣಿಲಿ ಕರ್ಕೊಂಡು ಹೋಗ್ತಾರೆ. ಒಬ್ಬರಿಗೆ $1 ಚಾರ್ಜ್ ಮಾಡ್ತಾರೆ. ಮಕ್ಕಳಿಗಿರೋದಿಲ್ಲ, ಅಡಲ್ಟ್ಸ್ಗೆ ಮಾತ್ರ. ಅಂತೂ ನಾವೆಲ್ಲ ಈ ಚಿಕ್ಕ ದೋಣಿಲಿ ಆ ಕಡೆ ದಡದಿಂದ ಈ ಕಡೆ ದಡಕ್ಕೆ ಬಂದು ಸೇರ್ಕೊಂಡ್ವಿ. ಸೊ ಈ ದಡದಿಂದ ನಮ್ಮ ಪಯಣ ಸ್ಟಾರ್ಟ್ ಆಗುತ್ತೆ. ಈ ವಾದಿ ಶಾಬ್ ಇರೋದು ಮಸ್ಕಟ್ಟಿಂದ 162 ಕಿಲೋಮೀಟ್ರ್ ದೂರದಲ್ಲಿ. ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಏನಿಲ್ಲ ಅಂತ ಹೇಳಿದ್ರು 1.25 ಗಂಟೆ ಟೈಮ್ ಆಗುತ್ತೆ. ಈ ದಡಕ್ಕೆ ಬಂದಮೇಲೆ ಒಂದು ಕ್ಷಣ ಸುತ್ತಮುತ್ತ ಎಲ್ಲ ತಿರುಗಿ ನೋಡ್ತಾನೆ ಇದ್ವಿ. ಇನ್ನು ಸ್ಟಾರ್ಟಿಂಗ್ ಅಲ್ವಾ, ಹಾಗಾಗಿ ತುಂಬ ಜೋಶಲ್ಲಿ ಎಲ್ಲ ವಾಕ್ ಮಾಡ್ತಾ ಇದ್ರು. ನೀವಿಲ್ಲಿ ನೋಡ್ತಾ ಇರ್ಬೋದು, ಇಲ್ಲೆಲ್ಲನೂ ಡೇಟ್ಸ್ ಮರಗಳೇ ಹೆಚ್ಚಾಗಿ ಕಾಣಿಸ್ತಾ ಇರೋದು. ಇಷ್ಟು ಮರಗಳಿಗೆ ಹೆಚ್ಚು ಅಂತ ಇದ್ದೀನಿ ಅಂತ ಏನಲ್ಲ, ಇನ್ನೂ ಮುಂದೆ ತುಂಬ ಜಾಸ್ತಿ ಡೇಟ್ಸ್ ಮರಗಳೆಲ್ಲ ಕಾಣಿಸ್ತಾ ಇದೆ. ಈ ಪ್ರಕೃತಿ ಮಧ್ಯೆ ನಾವು ಹೋಗ್ತಾ ಇರಬೇಕಾದ್ರೆ ಹಳ್ಳ ಕೊಳ್ಳಗಳು ಸಹ ನಮಗೆ ಸಿಗ್ತಾ ಇತ್ತು. ಚಿನ್ನು ಹಾಗೆ ಕೂವಲ್ಗೆ ಈ ನೀರಿನ ಒಳಗಡೆ ಕಲ್ಲು ಎಸಾಕೋದ್ರಲ್ಲೇ ಒಂದು ಮಜಾ ಇರ್ತಾ ಇತ್ತು. ಈ ಜಾಗಕ್ಕೆ ಜನ ತುಂಬ ಬರೋದಕ್ಕೆ ಕಾರಣ ಏನಂತ ಹೇಳಿದರೆ, ಟ್ರೆಕ್ಕಿಂಗ್ ಮಾಡೋದಕ್ಕೂ ತುಂಬ ಬರ್ತಾರೆ, ಹಾಗೆ ಸ್ವಿಮ್ ಮಾಡೋದಕ್ಕೆ ಸಹ ಬರ್ತಾರೆ. ಯಾಕಂದರೆ ನೀರು ಅಷ್ಟು ತಿಳಿಯಾಗಿರುತ್ತೆ. ಹಾಗೆ ಈ ಪ್ರಕೃತಿಯ ಸೌಂದರ್ಯವನ್ನು ಸವಿಯೋದಕ್ಕೆ ಸಹ ಇಲ್ಲಿ ಬರ್ತಾರೆ. ಹಾಗೆ ನೀವಿಲ್ಲಿ ನೋಡ್ತಾ ಇರ್ಬೋದು ನೀರು ಎಷ್ಟು ತಿಳಿಯಾಗಿದೆ ಅಂತ ಹೇಳಿ. ಹಾಗಾಗಿ ಈ ಜಾಗ ತುಂಬ ಅಟ್ರಾಕ್ಷನ್ ಅಂತ ಹೇಳ್ತಾರೆ. ನಾನು ಆಗಲೇ ಹೇಳ್ದಾಗೆ ನಿಮಗೆ ಈ ವಾದಿ ಶಾಬಲ್ಲಿ ಹೈಕ್ ಮಾಡೋದಕ್ಕೆ ಹಾಗೆ ಸ್ವಿಮ್ಮಿಂಗ್ ಮಾಡೋದಕ್ಕೆ ತುಂಬ ಫೇಮಸ್ ಆಗಿದೆ ಈ ಜಾಗ. ಇಲ್ಲಿ ನಾವು ಹೈಕ್ ಮಾಡ್ತಾ ಇರಬೇಕಾದ್ರೆ ಈ ಥರ ಚಿಕ್ಕ ಚಿಕ್ಕ ಜರಿಗಳು ಸಹ ನಮಗೆ ಸಿಗ್ತಾ ಇತ್ತು. ಆ ನೀರಿನ ಸದ್ದೇ ಚಂದ. ಈ ವಾದಿ ಶಾಬ್ನ ಹೈಕ್ ಮಾಡೋದಕ್ಕೆ ಸುಮಾರು 1.5 ಇಂದ 2 ಗಂಟೆ ತಾಸಾಗುತ್ತೆ. ನಾವು ಸುಮಾರು ಹೊತ್ತು ಹೈಕ್ ಮಾಡೋದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ಆಟಾಡ್ಸೋಣ ಮಕ್ಕಳನ್ನ ಅಂತ ಹೇಳಿ ನಾವು ಸ್ವಲ್ಪ ನೀರಲ್ಲಿ ಆಟಾಡ್ಕೊಂಡು ಹೋಗೋಣ ಅಂತ ಹೇಳಿ ಅಲ್ಲೇ ಸ್ಟಾಪ್ ಮಾಡಿ 1 ಅವರಿಂದ 2 ಅವರ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ.
ಅಲ್ಲಿಂದ ನಮ್ಮ ಹೈಕಿಂಗ್ ಮತ್ತೆ ಸ್ಟಾರ್ಟ್ ಆಯಿತು. ಸುತ್ತಮುತ್ತ ಈ ಬೆಟ್ಟಗಳ ಮಧ್ಯ ಈ ಡೇಟ್ಸ್ ಮರಗಳು ನೋಡೋದೇ ಒಂದು ಚಂದ. ಈ ಥರ ಟ್ರಕ್ಕಿಂಗ್ ಮಾಡಿದ್ದು ನಾನು ಫಸ್ಟ್ ಟೈಮ್, ಯಾಕಂದರೆ ಬಂಡೆ ಕಲ್ಗಳನ್ನೆಲ್ಲ ದಾಟ್ಕೊಂಡು ಹೋಗ್ಬೇಕಿತ್ತು. ಹಾಗೆ ಮುಂದೆ ಸಾಕ್ತಾ ಇರಬೇಕಾದ್ರೆ ಈ ಥರ ಒಂದು ಚಿಕ್ಕ ಕಾಲುವೆ ಸಹ ನಮಗೆ ಸಿಕ್ತು. ಇಲ್ಲಿ ಬರ್ತಾ ಇರೋ ನೀರು ಕುಡಿಯೋಕ್ಕೂ ಯೋಗ್ಯ ಅಂತ ಹೇಳ್ತಾರೆ. ಕೆಲವರು ಇದನ್ನು ಕುಡಿತಾನೂ ಇದ್ರು. ಹಾಯ್ ಚಿನ್ನು, ಟರ್ನ್ ಹಾಯ್ ಮಾಡೋ. ಬಿಡು. ವಾದಿ ಶಾಬ್ನಲ್ಲಿ ಕೊನೆ ಟ್ರಕ್ಕಿಂಗ್ ಪಾಯಿಂಟ್ಗೆ ನಾವು ಹೋಗೋಕ್ಕಾಗಲಿಲ್ಲ, ಯಾಕಂದರೆ ಎಕ್ಸ್ಪರ್ಟ್ ಸ್ವಿಮ್ಮರ್ಸ್ ಮಾತ್ರ ಅಲ್ಲಿ ಹೋಗೋದಕ್ಕಾಗೋದು. ಹಾಗಾಗಿ ಆಚೆಯಿಂದನೇ ನಾವು ನೋಡ್ಕೊಂಡು ಬಂದ್ವಿ. ರಿಟರ್ನ್ ಬರಬೇಕಾದ್ರೂ ಸತೆ ಕುವಲ್ ಹಾಗೂ ಚೀನು ಎಲ್ಲೆಲ್ಲಿ ನೀರು ಸಿಗುತ್ತೋ ಅಲ್ಲೆಲ್ಲ ಕಲ್ಲು ಹಾಕೋದ್ರಲ್ಲೇ ಇದ್ರು. ಅವ್ರು ಅದರಲ್ಲಿ ಆಟ ಆಡೋದೇ ಅವ್ರಿಗೆ ಮಜಾ ಅನ್ನಿಸ್ತಾ ಇತ್ತು. ಟ್ರಕ್ಕಿಂಗ್ ಮಾಡಬೇಕಾದ್ರೆ ಬೆಳಿಗ್ಗೆ ಹೋಗೋ ಜೋಶಲ್ಲಿ ಈ ಮೆಕ್ಕೆಜೋಳದ ಗಿಡಗಳನ್ನೆಲ್ಲ ನೋಡಿದ್ದೇ ಇಲ್ಲ. ಆ ಕಡೆಯಿಂದ ಬರಬೇಕಾದ್ರೆ ಸುಸ್ತಾಗಿತ್ತಲ್ಲ, ಹಾಗೆ ಈ ಮೆಕ್ಕೆಜೋಳನೂ ಹಾಗೆ ಸಪೋಟ ಗಿಡಗಳು, ಮಾವಿನ ಗಿಡ, ಬಾಳೆ ಗಿಡ ಎಲ್ಲ ಆ ಕಡೆಯಿಂದ ಬರಬೇಕಾದ್ರೆ ಕಾಣಿಸ್ತಾ ಇತ್ತು. ಈ ಜಾಗಕ್ಕೆ ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಮಾತ್ರ ಅವಕಾಶ ಮಾಡಿಕೊಡ್ತಾರೆ. ಸ್ಟಾರ್ಟಿಂಗ್ ನಾನು ನಿಮ್ಗೆ ಹೇಳ್ದಾಗೆ ಆ ಕಡೆಯಿಂದ ನಾವು ಬರಬೇಕಾದ್ರೆ ಅಮೌಂಟ್ ಏನು ಪೇ ಮಾಡೋಂಗಿಲ್ಲ ಬೋಟ್ಗೆ. ಇಷ್ಟು ದಿನದಲ್ಲಿ ಒಮಾನ್ನಲ್ಲಿ ನಂಗೆ ತುಂಬ ಇಷ್ಟ ಆಗಿರೋ ಪ್ಲೇಸಲ್ಲಿ ಈ ವಾದಿ ಶಾಬ್ ಸಹ ಒಂದು. ಆ ಜಾಗದಿಂದ ಬಂದಮೇಲೂ ಆ ವೈಬ್ಸ್ ಇನ್ನೂ ನಮಗಿತ್ತು. ನೀವು ಸಹ ಈ ವಿಡಿಯೋನ ಇಷ್ಟಪಟ್ಟಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ತೆ.